ಹಲೋ ಫ್ರೆಂಡ್ಸ್, ನಾವು ಇವತ್ತು ಜನವರಿ 18 2025ರಲ್ಲಿ ನಡೆದಂತಹ ನವೋದಯ ಪರೀಕ್ಷೆಯಲ್ಲಿನ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಏನ್ ಮಾಡಿದ್ದೇವೆ, ಇದರ ಒಂದು ಹಿಂದಿನ ಲೆಕ್ಕಗಳನ್ನ ಅಂದ್ರೆ ಇದು 44ನೇ ಪ್ರಶ್ನೆ ಆಗಿದೆ. ಈಗಾಗಲೇ 41, 42 ಮತ್ತು 43ನೇ ಲೆಕ್ಕಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ಏನ್ ಮಾಡಬಹುದು, ವೀಕ್ಷಣೆ ಮಾಡಬಹುದು. ಹೌದಾ? ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಪ್ರಶ್ನೆಯನ್ನ ನಾವು ಬಿಡಿಸೋಣ. ಮೊದಲನೇದಾಗಿ ಪ್ರಶ್ನೆ ಏನಿದೆ ಅಂತೇಳಿ ಸರಿಯಾಗಿ ತಿಳಿದುಕೊಳ್ಳೋಣ. ನೋಡಿ, ಇದು 44ನೇ ಪ್ರಶ್ನೆ. ನೋಡು, ಇದು ಸಿರೀಸ್. ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆ ಅಂದಾಗ ಅಲ್ಲಿ ಎ, ಬಿ, ಸಿ ಮತ್ತು ಡಿ ಅಂತೇಳಿ ಸಿರೀಸ್ ಗಳು ಇರ್ತಾ ಇದ್ದಾವೆ. ಇದು ಸಿ ಸಿರೀಸ್ ನ 44ನೇ ಪ್ರಶ್ನೆ ಆಗಿದೆ. ಹೌದಾ? ಹಾಗಾದ್ರೆ ಪ್ರಶ್ನೆ ಏನಿದೆ, 4, 2, 0 ಮತ್ತು 7 ಈ ಎಲ್ಲಾ ಅಂಕಿಗಳನ್ನು ಬಳಸಿಕೊಂಡು ರಚಿಸಲಾದ ದೊಡ್ಡ ಮತ್ತು ಚಿಕ್ಕದಾದ 4 ಅಂಕಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಮೊದಲನೇದಾಗಿ ನಮಗಿಲ್ಲಿ ಏನ್ ಅರ್ಥ ಆಗ್ಬೇಕಂದ್ರೆ, ದೊಡ್ಡ ಮತ್ತು ಚಿಕ್ಕ. ದೊಡ್ಡ ಮತ್ತು ಚಿಕ್ಕ ಅಂದ್ರೆ ದೊಡ್ಡ ಅಂದ್ರೆ ದೊಡ್ಡ ಸಂಖ್ಯೆ, ಚಿಕ್ಕದು ಅಂದ್ರೆ ಚಿಕ್ಕ ಸಂಖ್ಯೆ ಅಂತೇಳಿ ನಾವು ಈಗಾಗಲೇ 1ನೇ, 2ನೇ, 3ನೇ ತರಗತಿಯಲ್ಲಿ ಸಂಖ್ಯೆಗಳನ್ನ ಅಭ್ಯಾಸ ಮಾಡಿದ್ದೇವೆ. ಇಲ್ಲಿ ದೊಡ್ಡ ಮತ್ತು ಚಿಕ್ಕದಾದ 4 ಅಂಕಿಗಳ ಸಂಖ್ಯೆ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ. ಹೌದಾ? ಒಂದು ಅಂಕಿಯದು. ಹೌದಾ? 2 ಅಂಕಿಯದು, 3 ಅಂಕಿಯದು, 4 ಅಂಕಿ. ಹೌದಾ? ಹಾಗಾದ್ರೆ ನೋಡಿ, 1 ಅಂಕಿಯ ದೊಡ್ಡ ಸಂಖ್ಯೆ, 1 ಅಂಕಿ ಸಂಖ್ಯೆಗಳಲ್ಲಿ ದೊಡ್ಡದು ಯಾವ್ದು ಅಂದ್ರೆ 9 ಆಗ್ತಾ ಇದೆ. ಹೌದಾ? ಹಾಗಾದ್ರೆ 1 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದಂದ್ರೆ ಅದು 1. ಹೌದಾ? ಅಥವಾ ಕೆಲವೊಂದು ಸಲ ಏನಂತ ಕೊಡ್ತಾರೆ, ಇದಕ್ಕೆ 0 ಕೂಡ ಆಗಬಹುದು. ಹೌದಾ? 0 ಅಥವಾ 1 ಅಂದ್ರೆ ಕೆಲವೊಂದು ಸಲ ಆಪ್ಷನ್ ಗಳಲ್ಲಿ 0 ಕೊಡದೇ ಇದ್ದಾಗ ಚಿಕ್ಕ ಸಂಖ್ಯೆ 1 ಆಗ್ತಾ ಇದೆ, 0 ಏನಾದ್ರೂ ಕೊಟ್ರೆ ಅಲ್ಲಿ 0 ಅಂತೇಳಿ ಬಳಸ್ತಾ ಇದೀವಿ. ಅದೇ ರೀತಿಯಲ್ಲಿ 2 ಅಂಕಿಯ ದೊಡ್ಡ ಸಂಖ್ಯೆ, 2 ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದಂದ್ರೆ 99. ಹೌದಾ? 2 ಅಂಕಿಗಳಲ್ಲಿ ನೋಡಿ, ಇದೊಂದು ಅಂಕಿ, ಇದೊಂದು ಅಂಕಿ, ಒಟ್ಟು 2 ಅಂಕಿಗಳು. 2 ಅಂಕಿಗಳಲ್ಲಿ ದೊಡ್ಡ ಸಂಖ್ಯೆ 99, ಚಿಕ್ಕ ಸಂಖ್ಯೆ 10. ಚಿಕ್ಕ ಸಂಖ್ಯೆ ಯಾವುದು? 10. ಅದೇ ರೀತಿಯಲ್ಲಿ 3 ಅಂಕಿಯ ದೊಡ್ಡ ಸಂಖ್ಯೆ 999. ಅದೇ ರೀತಿಯಲ್ಲಿ ಚಿಕ್ಕ ಸಂಖ್ಯೆ ಯಾವಂದ್ರೆ 100. 3 ಅಂಕಿಯ ಚಿಕ್ಕ ಸಂಖ್ಯೆ. ಅದೇ ರೀತಿಯಾಗಿ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವಂದ್ರೆ 9999 ಆಗ್ತಾ ಇದೆ. ಅದೇ ರೀತಿಯಲ್ಲಿ 4 ಅಂಕಿಯ ಚಿಕ್ಕ ಸಂಖ್ಯೆ 1000 ಆಗಿದೆ. ಇಷ್ಟು ಮಾಹಿತಿ ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ರೆ 4 ಅಂಕಿಗಳ. ಹೌದಾ? 4 ಅಂಕಿಗಳ ಇದು ಬೇಕಾಗಿದೆ ನಮಗೆ. 4 ಅಂಕಿಗಳ ದೊಡ್ಡ ಸಂಖ್ಯೆ 9999, 4 ಅಂಕಿಗಳ ಚಿಕ್ಕ ಸಂಖ್ಯೆ 1000 ಆಗಿದೆ ಅಂತೇಳಿ ಈ ರೀತಿಯಾಗಿ ನಾವು ತಿಳ್ಕೋಬಹುದು. ಹೌದಾ? ಹಾಗಾದ್ರೆ ಇಲ್ಲಿ ಸಂಖ್ಯೆಗಳನ್ನ ಅವರಾಗೆ ಕೊಟ್ಟಿದ್ದಾರೆ. 4, 2, 0 ಮತ್ತು 7. ಇಲ್ಲಿ ನಾ ಏನ್ ಮಾಡ್ಬೇಕಾಗಿದೆ, ಈ ಸಂಖ್ಯೆಗಳನ್ನ ಇಲ್ಲಿ ಬಳಸಬೇಕಾಗಿದೆ. ಹೌದಾ? ಈ ಸಂಖ್ಯೆಗಳನ್ನ ಇಲ್ಲಿ ಬಳಸಿ ಇದರಿಂದ ನಾ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಬರ್ಕೋಬೇಕು, ಚಿಕ್ಕ ಸಂಖ್ಯೆ ಬರ್ಕೋಬೇಕು. ಹೌದಾ? ಹಾಗಾದ್ರೆ ಕೊಟ್ಟಂತ ಅಂಕಿಗಳು ಯಾವ್ಯಾವು? 4, 2, 0, 7. ಹೌದಾ? ಹಾಗಾದ್ರೆ ಈ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೋದಂದ್ರೆ, ನೋಡಿ, ಮೊದಲನೇದಾಗಿ ನಾವು ದೊಡ್ಡ ಸಂಖ್ಯೆಯನ್ನ ಬರೆದುಕೊಳ್ಳೋಣ. ಹೌದಾ? ಹಾಗಾದ್ರೆ ಇಲ್ಲಿ ಅಷ್ಟು ದೊಡ್ಡ ಸಂಖ್ಯೆಗಳದಾವ. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಇರ್ಬೇಕಾದದ್ದು ದೊಡ್ಡ ಸಂಖ್ಯೆ. ಹಾಗಾದ್ರೆ ಇಲ್ಲಿ ನೋಡಿ, ಮೊದಲನೇದಾಗಿ ಯಾವ್ದು ಬರ್ತಾ ಇದೆ? 7. ಹೌದಾ? 7ಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು? 4. ಇದಾದ್ಮೇಲೆ ಚಿಕ್ಕ ಸಂಖ್ಯೆ 2, ಇದಾದ್ಮೇಲೆ 0.
ನೋಡಿ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಇದು. ಹಾಗಾದ್ರೆ ಈ ಅಂಕಿಗಳಿದ್ದಾಗ ನಾವು ಇದನ್ನ ಏನಂತ ಬರೀತಾ ಇದೀವಿ? 7420. ನೋಡಿ ಇಲ್ಲಿ ಮೊದಲನೇದಾಗಿ ದೊಡ್ಡ ಸಂಖ್ಯೆ ಬಂದಿದೆ, ಸಣ್ಣ ಸಂಖ್ಯೆ. ಈ ರೀತಿಯಾಗಿ ನಾವು ಇದನ್ನ ಉಪಯೋಗ ಮಾಡ್ಕೊತೀವಿ. ಇದೊಂದು ಎಕ್ಸಾಂಪಲ್ ಅಂತ ನಾವು ತೆಗೆದುಕೊಂಡಿದ್ದೇನೆ, ಹೌದಾ? ಹಾಗಾದ್ರೆ ಇದೇ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡು ಏನ್ ಮಾಡ್ಬೇಕಾಗಿದೆ? ಚಿಕ್ಕ ಸಂಖ್ಯೆ ನೋಡಿ, ಇಲ್ಲಿ 4 ಅಂಕಿಗಳ ಚಿಕ್ಕ ಸಂಖ್ಯೆ ಎಷ್ಟಾಗಿದೆ ನೋಡಿ? 1000 ಆಗಿದೆ, ಹೌದಾ? ಚಿಕ್ಕ ಸಂಖ್ಯೆ 1000 ಆಗಿರೋದ್ರಿಂದ ಇಲ್ಲಿ ನೋಡಿ, ನೀವು ಚಿಕ್ಕ ಸಂಖ್ಯೆ ಬರೆಯೋದ್ ಮುಂದ ಬಹಳ ಜನ ಒಂದು ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ಸಂಖ್ಯೆ ಅಂದಾಗ ಇಲ್ಲಿ 0 ಸಾಂದಿದೆ, ಇದಕ್ಕಿಂತ ದೊಡ್ಡ 2, ಇದಕ್ಕಿಂತ ದೊಡ್ಡ 4, ಇದಕ್ಕಿಂತ ದೊಡ್ಡ 7, ಈ ರೀತಿಯಾಗಿ ಬರೀತಾರೆ. ಇದು ಏನಾಗಿದೆ ಅಂದ್ರೆ ತಪ್ಪಾಗ್ತಾ ಇದೆ. ಯಾಕಂದ್ರೆ ನಮಗೆ ಚಿಕ್ಕ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? 1000ದಿಂದ ಸ್ಟಾರ್ಟ್ ಆಗ್ತಾ ಇದೆ. 1000ದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಇಲ್ಲಿ ನೋಡಿ 2, 4, 7 ಇದು 247 ಆಗ್ತಾ ಇದೆ. ಅಂದ್ರೆ 3 ಅಂಕೆದ ಆಗ್ತಾ ಇದೆ, 4 ಆಗೋದಿಲ್ಲ. ಇದು ತಪ್ಪು. ಹಾಗಾದ್ರೆ 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವ ರೀತಿ ಅಂದ್ರೆ ಇದನ್ನು ಉಲ್ಟಾ ಮಾಡ್ಬೇಕು, ಹೌದಾ? ಫಸ್ಟ್ 2 ಬರಿಬೇಕು, 0ನ ಆಮೇಲೆ ಬರಿಬೇಕು, ಹೌದಾ? ಆಮೇಲೆ 4, 7 ಇದೇನಾಗ್ತಾ ಇದೆ? ಇದು ದೊಡ್ಡ ಸಂಖ್ಯೆ. ಇವುಗಳನ್ನು ಉಪಯೋಗಿಸಿಕೊಂಡು ಬರೆಯುವಂತಹ ಇದು ಚಿಕ್ಕ ಸಂಖ್ಯೆ. ಇದೇನು ಚಿಕ್ಕ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ. ಇವುಗಳ ಒಂದು ಏನ್ ಮಾಡ್ಬೇಕಾಗಿದೆ? ವ್ಯತ್ಯಾಸ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಇಲ್ಲಿ ದೊಡ್ಡ ಸಂಖ್ಯೆನ ಯಾವ ರೀತಿ ಹೇಗೆ ಮಾಡಿದ್ದೇವೆ ನೋಡಿ. ಇಲ್ಲಿ 4 ಅಂಕಿಗಳ ಚಿಕ್ಕ ಸಂಖ್ಯೆ ಅಂದಾಗ 1000ದಿಂದ 1000ದಿಂದ ಸ್ಟಾರ್ಟ್ ಆಗ್ತಾ ಇದೆ. 1000ಕ್ಕಿಂತ ಹೆಚ್ಚಿಗೆ ಅಂದ್ರೆ 2000 ಆಯ್ತು, ಹೌದಲ್ವಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಕಂಡುಹಿಡ್ಕೋಬೇಕು. ಇದೊಂದು ಸ್ವಲ್ಪ ನಮಗೆ ಮುಖ್ಯವಾಗಿ ತಿಳಿದಿರಬೇಕು. ಈಗ ನಮಗೆ ದೊಡ್ಡ ಸಂಖ್ಯೆ ಯಾವುದು? 7420. ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ದೊಡ್ಡ ಸಂಖ್ಯೆ, ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ಚಿಕ್ಕ ಸಂಖ್ಯೆ 2047. ಇವು ಕೂಡ ಏನ್ ಮಾಡ್ಬೇಕಾಗಿದೆ? ವ್ಯತ್ಯಾಸ ಅಂದ್ರೆ ಕಳೆಯುವುದು. ಕಳೆದಾಗ ಎಷ್ಟು ಬರ್ತಾ ಇದೆ? 0ಯಲ್ಲಿ 7 ಕಳೆಯಕ್ ಬರಲ್ಲ, ಕೈಲ ತಗೋಬೇಕು, 10 ಆಯ್ತು. 10ರಲ್ಲಿ 7 ಕಳೆದ್ರೆ 3, 2ರಲ್ಲಿ 4 ಕಳೆಯಕ್ ಬರಲ್ಲ, 12 ಮಾಡ್ಕೋಬೇಕು. 12ರಲ್ಲಿ 4 ಕಳೆದಾಗ 8 ಆಯ್ತು. 8ರಲ್ಲಿ 1 ಕಳೆದಾಗ 7 ಆಯ್ತು. 4ರಲ್ಲಿ 1 ಕಳೆದ್ರೆ 3 ಆಯ್ತು. 7ರಲ್ಲಿ 2 ಕಳೆದ್ರೆ 5 ಆಯ್ತು. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನಾಯ್ತು? 5373 ಆಯ್ತು. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ. ಈ ಲೆಕ್ಕವನ್ನು ನಾವು ಮಾಡ್ಬೇಕಂದ್ರೆ ನಮಗೆ ಬೇಸಿಕ್ ಆಗಿ ಇದೆಲ್ಲ ಗೊತ್ತಿರಬೇಕು, ಹೌದಾ? ನೋಡಿ, ಈ ಪರೀಕ್ಷೆಯಲ್ಲಿ ವ್ಯತ್ಯಾಸವನ್ನು ಕೇಳಿದ್ದಾರೆ. ಮುಂದಿನ ಪರೀಕ್ಷೆಯಲ್ಲಿ ಮೊತ್ತವನ್ನು ಕೂಡ ಅವರು ಕೇಳಬಹುದು. ಅದು ಮುಂದಿನ ವರ್ಷದ ಒಂದು ವಿದ್ಯಾರ್ಥಿಗಳಿಗೆ ಅದು ಉಪಯೋಗ ಆಗಬಹುದು. ಆದ್ರೆ ಇವತ್ತಿನ ಅಂದ್ರೆ 2025 ಜನವರಿ 18ರ ಈ ಪ್ರಶ್ನೆಗೆ ಉತ್ತರ 5373 ಆಗಿದೆ ಅಂತೇಳಿ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಹೌದಾ? ಥ್ಯಾಂಕ್ ಯು.